ನಮಸ್ಕಾರ ವೀಕ್ಷಕರೇ, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿದೆ. ಕೊನೆಗೂ ಹನಿ ಟ್ರ್ಯಾಪ್ನ ವಿಡಿಯೋ ಬ್ಲಾಸ್ಟ್ ಆಗಿದೆ. ಮಧುಜಾಲದ ಕಹಾನಿ ಭಾರಿ ಹಲ್ಚಲನ್ನ ಎಬ್ಬಿಸ್ತಾ ಇದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗಿದೆ. ಹನಿ ಟ್ರ್ಯಾಪ್ ಕಿಂಗ್ ಪಿನ್ಗೆ ಈಗ ಡವಡವ ಶುರುವಾಗಿದೆ. ಕಾಂಗ್ರೆಸ್ ಪ್ರಭಾವಿ ನಾಯಕರಲ್ಲೇ ಒಬ್ರು ಈ ಹನಿ ಟ್ರ್ಯಾಪ್ನ ರೂವಾರಿ ಅನ್ನೋದು ಬಹಿರಂಗ ಆಗಿದೆ. ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಆಡಳಿತ ಪಕ್ಷದ ಪ್ರಮುಖ ಹಿರಿಯ ನಾಯಕರುಗಳೇ ಈಗ ಕೆಂಡಾಮಂಡಲವಾಗಿದ್ದಾರೆ. ಇದಕ್ಕೆ ಕಾರಣ ಆಗಿದ್ದು ಆ ಒಂದು ವಿಡಿಯೋ. ಇಡೀ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಈಗಾಗಲೇ ನಾಯಕತ್ವದ ವಿಚಾರದಲ್ಲಿ ಚರ್ಚೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಸಿದ್ದು ಬಣ ಡಿಕೆ ಬಣದ ಮಧ್ಯೆ ನಡೆಯುತ್ತಿದ್ದ ವಾಕ್ಸಮರಕ್ಕೆ ಬೇರೆಯದೇ ಒಂದು ತಿರುವನ್ನ ತಂದುಕೊಟ್ಟಿದೆ. ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸೇರಿದಂತೆ ಹಲವು ಘಟಾನುಘಟಿ ಸಚಿವರು ಇದನ್ನು ನಿರ್ಣಾಯಕ ಘಟ್ಟಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಅಂತ, ತನಿಖೆ ಆಗಲೇಬೇಕು ಅಂತ ಹೇಳ್ತಿದ್ದಾರೆ. ತಮ್ಮದೇ ಆಡಳಿತ ಪಕ್ಷದಲ್ಲೇ ಈ ರೀತಿಯಾಗಿದ್ದು ಹೈಕಮಾಂಡ್ಗೆ ಮುಜುಗರದ ಜೊತೆಗೆ ದೊಡ್ಡ ತಲೆನೋವಾಗಿದೆ. ಈ ನಡುವೆ ಈ ವಿಡಿಯೋ ರಹಸ್ಯ ಕೂಡ ಬಯಲಾಗಿರುವಂಥದ್ದು. ಹಾಗಾದ್ರೆ ಏನಿದು ಸಂಚಲನ ಮೂಡಿಸಿರುವ ಹನಿ ಟ್ರ್ಯಾಪ್ ವಿಚಾರದ ವಿಡಿಯೋ? ಇದ್ದಕ್ಕಿದ್ದಂತೆ ಖರ್ಗೆ ಅವರು ರಾಜ್ಯಕ್ಕೆ ಓಡೋಡಿ ಬಂದಿದ್ಯಾಕೆ? ರಾಜಣ್ಣ ಬೆಂಬಲಕ್ಕೆ ನಿಂತ್ರ ಘಟಾನುಘಟಿಗಳು. ಹನಿ ಟ್ರ್ಯಾಪ್ ಕಿಂಗ್ ಪಿನ್ಗೆ ನಡುಕ ಹುಟ್ಟಿಸಿದ್ದು ಹೇಗೆ? ಸಿದ್ದು ಬಣದ ಸಚಿವರು. ಆ ರಹಸ್ಯ ವಿಡಿಯೋದಲ್ಲಿ ಅಂಥದ್ದೇನಿದೆ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕಾಂಗ್ರೆಸ್ನ ಹಿರಿಯ ಸಚಿವರುಗಳು ಹನಿ ಟ್ರ್ಯಾಪ್ ಪ್ರಕರಣದಿಂದ ಸಿಡಿಮಿಡಿಗೊಂಡಿದ್ದಾರೆ. 48ಕ್ಕೂ ಹೆಚ್ಚು ನಾಯಕರು ಈ ಜಾಲಕ್ಕೆ ಬಲಿಯಾಗಿದ್ದಾರೆ ಅಂತ ರಾಜಣ್ಣ ಅವರು ಸದನದಲ್ಲಿ ಬಾಂಬ್ ಸಿಡಿಸಿದ್ರು. ಇದೀಗ ರಾಜಣ್ಣ ಅವರ ಹೇಳಿಕೆಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಎಂ.ಬಿ. ಪಾಟೀಲ್ ಸೇರಿ ಹಲವು ಘಟಾನುಘಟಿಗಳು ಈ ಬಗ್ಗೆ ಸಹಮತವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತನಿಖೆ ಆಗಲೇಬೇಕು ಅಂತ ಒತ್ತಡವನ್ನು ಹೇರುತ್ತಿದ್ದಾರೆ. ಇನ್ನು ಹೈಕಮಾಂಡ್ ನಾಯಕರಿಗೂ ಈ ವಿಚಾರವನ್ನು ಮುಟ್ಟಿಸುವಂತಹ ತವಕದಲ್ಲಿದ್ದಾರೆ. ಸದ್ಯದಲ್ಲೇ ಒಂದು 10-15 ಜನರ ತಂಡ ದೆಹಲಿಗೆ ಹೋಗ್ತಾ ಇದೆ. ಅಲ್ಲಿ ಹೈಕಮಾಂಡ್ ಕಿವಿಗೆ ಈ ಎಲ್ಲ ರಾಜ್ಯದ ವಿದ್ಯಮಾನಗಳನ್ನು ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ವೀಕ್ಷಕರೇ, ಇದು ಕೇವಲ ರಾಜ್ಯದ ವಿಚಾರ ಅಂತ ಹೇಳಿದ್ರೆ ಹೈಕಮಾಂಡ್ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಅವ್ರಿಗೂ ಗೊತ್ತು. ಅದಕ್ಕೆ 48ಕ್ಕೂ ಹೆಚ್ಚು ನಾಯಕರು ಅಂತ ಹೇಳಿರುವಂಥದ್ದು. ವಿಶೇಷವಾಗಿ ದೆಹಲಿಯಿಂದ ಇಲ್ಲಿಗೆ ರಾಜ್ಯಕ್ಕೆ ಯಾರ್ಯಾರು ಬಂದು ಹೋಗ್ತಿದ್ದಾರಲ್ಲ ರಾಷ್ಟ್ರೀಯ ನಾಯಕರು, ಅವರೂ ಸಹ ಈ ಜಾಲಕ್ಕೆ ಸಿಲುಕಿರೋ ಬಗ್ಗೆ ಒತ್ತಿ ಹೇಳ್ತಿದ್ದಾರೆ. ಆ ಮೂಲಕ ಈ ಪ್ರಕರಣಕ್ಕೆ ಮತ್ತಷ್ಟು ಮಹತ್ವ ನೀಡುವ ಪ್ರಯತ್ನ ನಡೀತಾ ಇದೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಈ ಸಂಬಂಧ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮಹತ್ವದ ದಾಖಲೆಯನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಅವರನ್ನು ಕರೆದಿದ್ದೇ ಸಿದ್ದರಾಮಯ್ಯ ಅವರು. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿ ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರಿಗೆ ಬುಲಾವ್ ನೀಡಿದ್ರು. ನಿನ್ನೆ ಸಿಎಂ ನಿವಾಸಕ್ಕೆ ಭೇಟಿ ನೀಡಿ ಅಲ್ಲಿ ದಾಖಲೆಗಳ ಸಮೇತವಾಗಿ ಸಿಎಂಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಇನ್ನೂ ತಡ ಮಾಡಬೇಡಿ, ನೀವು ನೇರವಾಗಿ DGಗೆ ದೂರು ಕೊಡಿ ಅಂತ ಖುದ್ದು ಸಿದ್ದರಾಮಯ್ಯ ಅವರೇ ಸೂಚನೆ ಕೊಟ್ಟಿದ್ದಾರೆ. ಇದೇ ಮಾತುಕತೆ ಸಂದರ್ಭದಲ್ಲಿ ರಾಜೇಂದ್ರ ಅವರು ಇನ್ನಷ್ಟು ಆರೋಪವನ್ನು ಮಾಡಿದ್ದಾರೆ. ನನ್ನ ಮೇಲೆ ಮಾತ್ರ ಅಲ್ಲ, ತಂದೆಯ ವಿರುದ್ಧವಾಗಿಯೂ ಹನಿ ಟ್ರ್ಯಾಪ್ ಪ್ರಯತ್ನಗಳು ನಡೆದಿದೆ ಅನ್ನೋ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಅದಕ್ಕೆ ಸಾಕ್ಷ್ಯವಾಗಿ ಕೆಲವೊಂದಷ್ಟು ಡಿಜಿಟಲ್ ದಾಖಲೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಹನಿ ಟ್ರ್ಯಾಪ್ ಪ್ರಕರಣದ ಹಿಂದೆ ಪ್ರಭಾವಿ ಸಚಿವರೊಬ್ಬರ ಕೈವಾಡವಿದೆ ಅಂತ ಆರೋಪ ಮಾಡಿರುವಂಥದ್ದು. ಈ ಪ್ರಕರಣದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರ ಬಹಿರಂಗಗೊಂಡಿದೆ. ರಾಜೇಂದ್ರ ಅವರ ಮೇಲೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಕಳೆದ 3 ತಿಂಗಳಿಂದ ಪ್ರಯತ್ನ ನಡೆದಿದೆ. ಅಚ್ಚರಿ ಅಂತ ಹೇಳಿದ್ರೆ, ಕೇವಲ ಅವರ ಮಧುಗಿರಿಯ ನಿವಾಸಕ್ಕೆ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿರುವ ಸರ್ಕಾರಿ ನಿವಾಸಕ್ಕೂ ಬಂದಿದ್ರು. ಇದನ್ನು ಸ್ವತಃ ರಾಜೇಂದ್ರ ಅವರು ಬಹಿರಂಗಪಡಿಸಿದ್ದಾರೆ. ಆದರೆ ಹನಿ ಟ್ರ್ಯಾಪ್ ಮಾಡೋಕೆ ಬಂದವರು ಯಾರು, ಅದ್ರ ಹಿಂದೆ ಯಾರಿದ್ದಾರೆ, ಇದನ್ನು ಅವರು ಬಹಿರಂಗಪಡಿಸಿಲ್ಲ. ವೀಕ್ಷಕರೇ, ಈ ಮಧ್ಯೆ ಕೆಲವು ದಿನಗಳ ಹಿಂದೆ ನಡೆದಂತಹ ಒಂದು ಕುತೂಹಲಕಾರಿ ಘಟನೆಯ ಬಗ್ಗೆ ಸುದ್ದಿ ಇದೆ. ರಾಜೇಂದ್ರ ಅವರು ಒಂದು ಸೂಕ್ಷ್ಮ ವಿಚಾರದ ಕುರಿತಾಗಿ ಇತ್ತೀಚೆಗೆ ಸಚಿವರೊಬ್ಬರ ಸಹಾಯಕರ ಜೊತೆಗೆ ಭಾರಿ ವಾಗ್ವಾದವನ್ನು ನಡೆಸಿದ್ರು. ಮಾತಿನ ಚಕಮಕಿ ಕೂಡ ನಡೆದಿತ್ತು ಅನ್ನುವ ಸುದ್ದಿ ಹೊರಬಿದ್ದಿದೆ. ಈ ವಿಚಾರನೂ ಈಗ ಮುನ್ನೆಲೆಗೆ ಬರ್ತಾ ಇದೆ. ಅಂದರೆ ಸಚಿವರ PA ಜೊತೆಗೆ ವಾಗ್ವಾದ ನಡೆದಿರೋದು. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅಲ್ಲಿ ವಾಗ್ವಾದ ನಡೀತು? ಈ ಹನಿ ಟ್ರ್ಯಾಪ್ನ ರೂವಾರಿಯ ನಾಯಕನ ಸಹಾಯಕನ ಜೊತೆಗೆ ಅವರು ಮಾತನಾಡಿದ್ದ? ಇದು ಸಹ ಸಾಕಷ್ಟು ಅನುಮಾನವನ್ನು ಹುಟ್ಟಿಸಿದೆ. ಎಷ್ಟರ ಮಟ್ಟಿಗೆ ಈ ಪ್ರಕರಣ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಹಿರಿಯ ನಾಯಕರೇ ರೊಚ್ಚಿಗೆದ್ದಿರೋದ್ರಿಂದ ಈ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ. ಹೀಗಾಗಿ ಅನಿವಾರ್ಯವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕಾಗಿದೆ. ಸದನದಲ್ಲಿ ಸದ್ದು ಮಾಡಿತ್ತಲ್ವಾ, ಸಹಜವಾಗಿ ಹೈಕಮಾಂಡ್ಗೆ ಇದು ಡವಡವವನ್ನು ಸೃಷ್ಟಿ ಮಾಡಿದೆ. ಇದರಿಂದ ಸರ್ಕಾರಕ್ಕೆ ಎಲ್ಲಿ ತೊಂದರೆ ಆಗುತ್ತೋ, ತಮ್ಮ ಬುಡಕ್ಕೆಲ್ಲಿ ಬರುತ್ತೋ ಅಂತ ಗಾಬರಿ ಆಗಿದ್ದಾರೆ. ಇಡೀ ವಿದ್ಯಮಾನದ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕೋದ್ರ ಹಿಂದೆ ಬಿದ್ದಿದ್ದಾರೆ. ಜೇನಿನ ಜಾಲ ಬೀಸಿದವರ ರಣತಂತ್ರ ಹೈಕಮಾಂಡ್ ಕಿವಿಗೂ ಬಿದ್ದಿದೆ. ರಾಜ್ಯದಲ್ಲಿ ನಡೀತಿರುವಂತಹ ಹನಿ ಟ್ರ್ಯಾಪ್ ಕಹಾನಿಯನ್ನು ಸ್ವತಃ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ನಾಯಕರ ಕಿವಿಗೆ ಮುಟ್ಟಿಸಿದ್ದಾರೆ. AICCಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರಿಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಇನ್ನು ಸದ್ಯದಲ್ಲೇ ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ KC ವೇಣುಗೋಪಾಲ್ ಅವರನ್ನ ಮಾತ್ರ ಅಲ್ಲದೆ ರಾಹುಲ್ ಗಾಂಧಿ ಅವರನ್ನೂ ಭೇಟಿ ಮಾಡ್ತಿದ್ದಾರೆ. ಇನ್ನು ಈ ಎಲ್ಲ ಸುದ್ದಿ ಬರ್ತಿದ್ದ ಹಾಗೆ ಎದ್ನೋ ಬಿದ್ನೋ ಅನ್ನುವಂತೆ ರಾಜ್ಯಕ್ಕೆ ಖರ್ಗೆ ಅವರೇ ಓಡೋಡು ಬಂದಿದ್ದಾರೆ. ಈಗ ಈ ಪ್ರಕರಣದ ಬಗ್ಗೆ ನಿಮಗೂ ಸಹ ಎಷ್ಟು ಗಂಭೀರವಾಗಿದೆ ಅನ್ನೋದು ಅರ್ಥ ಆಗಬಹುದು. ಆರೋಗ್ಯ ವಿಚಾರಿಸುವ ನೆಪದಲ್ಲಿ ದಿಢೀರಂತ ಖರ್ಗೆ ಅವರು ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಅದು ಬೇರೆ ಯಾವ ಕಾರಣಕ್ಕೂ ಅಲ್ಲ, ಈ ಹನಿ ಟ್ರ್ಯಾಪ್ ವಿಚಾರವಾಗಿಯೇ ರಹಸ್ಯ ಮಾತುಕತೆ ನಡೆದಿರುವಂಥದ್ದು. ಸುದೀರ್ಘವಾಗಿ 45 ನಿಮಿಷಗಳ ಕಾಲ ಮೀಟಿಂಗ್ ನಡೆದಿದೆ. ಅದರಲ್ಲಿ 20 ನಿಮಿಷ ಕ್ಲೋಸ್ ಡೋರ್ ಮೀಟಿಂಗ್ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಖರ್ಗೆ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದು ಭಾರೀ ಕುತೂಹಲವನ್ನು ಮೂಡಿಸ್ತಾ ಇದೆ. ಸಿದ್ದರಾಮಯ್ಯ ಅವರು ಪಿನ್ ಟು ಪಿನ್ ಮಾಹಿತಿಯನ್ನು ಖರ್ಗೆ ಅವರ ಜೊತೆಗೂ ಹಂಚಿಕೊಂಡಿದ್ದಾರೆ. ಇದು ಮಾತ್ರ ಅಲ್ಲ, ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಖರ್ಗೆ ಅವರ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದು ರಾಜಣ್ಣ ಅವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಅಂತಾನೆ ಈ ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳಿಸುವಂತಹ ಪ್ರಯತ್ನ ಆಗಿದೆ ಅನ್ನೋ ವಿಚಾರವನ್ನು ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ. ಇದೇ ಬಹಳ ಮುಖ್ಯ ವಿಚಾರ. ಕೈಪಾಳೆಯದ ರಾಜಕೀಯದ ದಿಕ್ಕನ್ನೇ ಬದಲಿಸುವಂತಹ ವಿಚಾರ ಇದು. ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಎಲ್ರಿಗೂ ಇರುವಂತಹ ಕುತೂಹಲ, ಎಲ್ಲರ ಚಿತ್ತ ಆ ಒಂದು ವಿಡಿಯೋ ಮೇಲಿದೆ. ಹನಿ ಟ್ರ್ಯಾಪ್ ಸಂದರ್ಭದಲ್ಲಿ ಚಿತ್ರೀಕರಣ ಮಾಡಿದಂತಹ ವಿಡಿಯೋ ಅದು. ಅದೇನಾದರೂ ಹೊರಗೆ ಬಂದರೆ ರಾಜ್ಯ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು. ಅಂತಹ ಸ್ಫೋಟಕ ವಿಚಾರ ಆ ವಿಡಿಯೋದಲ್ಲಿದೆ. ಈಗೇನು ಆರೋಪ ಮಾಡ್ತಿದ್ದಾರಲ್ವ, ಕಾಂಗ್ರೆಸ್ನ ಪ್ರಭಾವಿ ನಾಯಕನೇ ಈ ಹನಿ ಟ್ರ್ಯಾಪ್ನ ರೂವಾರಿ ಅಂತ, ಅದನ್ನು ಹೇಳ್ತಿರೋದು ಈ ಒಂದು ವಿಡಿಯೋದ ಆಧಾರದ ಮೇಲೆ. ಹಾಗಾದರೆ ಆ ವಿಡಿಯೋದಲ್ಲಿ ಅಂಥದ್ದೇನಿದೆ? ಆ ವಿಡಿಯೋ ಹೇಗೆ ಸಿಕ್ತು ಅಂತ ಕೇಳಿದ್ರೆ ಅದು 1.5 ತಿಂಗಳ ಹಿಂದಿನ ಸ್ಟೋರಿ. ಸಹಕಾರ ಸಚಿವ KN ರಾಜಣ್ಣ ಅವರನ್ನ ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ ನಡೆದಿದ್ದು 1.5 ತಿಂಗಳ ಹಿಂದೆ. ಇದರ ಮುನ್ಸೂಚನೆ ರಾಜಣ್ಣ ಅವರಿಗೆ ಸಿಕ್ಕಿತ್ತು. ಹೇಗಾದರೂ ಮಾಡಿ ಹಿಡಿಯಲೇಬೇಕು ಅಂತ ಅವರು ಎಚ್ಚೆತ್ತುಕೊಂಡಿದ್ರು. ತಮ್ಮದೇ ಆದಂತಹ ಪ್ಲಾನ್ ರೂಪಿಸಿಕೊಳ್ತಾರೆ. ಹನಿ ಟ್ರ್ಯಾಪ್ ಮಾಡೋಕೆ ಬಂದವರನ್ನೇ ತಮ್ಮ ಬಲೆಗೆ ಕೆಡವಿಕೊಳ್ತಾರೆ. ಪ್ಲಾನ್ ಮಾಡಿ ಹನಿ ಟ್ರ್ಯಾಪ್ ಮಾಡೋಕೆ ಬಂದವರ ಬಾಯಿ ಬಿಡಿಸಿದ್ದಾರೆ ಅನ್ನೋದು ಮಾಹಿತಿ. ಇದೇ ಸಂದರ್ಭದಲ್ಲಿ ಈ ಷಡ್ಯಂತ್ರದ ಹಿಂದಿರೋದು ಕಾಂಗ್ರೆಸ್ನವರೇ ಅನ್ನೋದು ಗೊತ್ತಾಗಿದೆ. ಆ ಗ್ಯಾಂಗ್ನಲ್ಲಿದ್ದಂತಹ ಕೆಲವು ಪ್ರಭಾವಿ ವ್ಯಕ್ತಿಗಳನ್ನು ಹಿಡಿದು ತಮ್ಮದೇ ಆದ ರೀತಿಯಲ್ಲಿ ಬುದ್ಧಿ ಕಲಿಸಿದ್ದಾರೆ. ಅವರು ಬಾಯ್ಬಿಟ್ಟಂತಹ ವಿಚಾರವನ್ನು ಕೇಳಿ ಅಕ್ಷರಶಃ ದಿಗ್ಭ್ರಮೆಗೊಳಗಾಗಿದ್ದಾರೆ. ಆ ಇಡೀ ಘಟನೆಯ ಪಿತೂರಿಯನ್ನು ರೂಪಿಸಿದ್ದು ಒಬ್ಬ ಪ್ರಭಾವಿ ಯುವ ನಾಯಕ ಅಂತ ತಿಳಿದು ದಿಗ್ಭ್ರಮೆಗೊಂಡಿದ್ದಾರೆ. ಇತ್ತ ಆತನ ಗ್ಯಾಂಗ್ ಲಾಕ್ ಆಗ್ತಿದ್ದ ಹಾಗೆ ಆ ಯುವ ನಾಯಕನಿಗೆ ನಡುಕ ಶುರುವಾಗಿದೆ. ಕೊನೆಗೆ ಆ ಪ್ರಭಾವಿಯನ್ನೂ ಸಹ ಹಿಡಿದು ತಮ್ಮದೇ ಆದ ರೀತಿಯಲ್ಲಿ ಬಾಯ್ಬಿಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಒಂದು ಜಾಣ್ಮೆಯ ನಡೆಯನ್ನು ಅನುಸರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇವಲ ಆರೋಪ ಮಾಡಿದ್ರೆ ಯಾರು ನಂಬೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸಾಕ್ಷಿಗೆ ಬೇಕಾಗುತ್ತೆ ಅಂತ ಹೇಳಿನೇ ಇಡೀ ಆ ಪ್ರಕರಣದ ಅಥವಾ ಆ ಹೇಳಿಕೆಗಳ ವಿಡಿಯೋವನ್ನು ಸಹ ದಾಖಲು ಮಾಡಿಕೊಂಡಿದ್ದಾರೆ. ಆ ಯುವ ನಾಯಕ ತಪ್ಪೊಪ್ಪಿಗೆ ಹೇಳಿಕೆಯನ್ನು ನೀಡಿದ್ದಾನೆ. ಅದನ್ನು ಸಚಿವ ರಾಜಣ್ಣ ಅವರ ಬೆಂಬಲಿಗರು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ವೀಕ್ಷಕರು, ಇದೇ ವಿಡಿಯೋದಲ್ಲಿ ಹಲವು ರಹಸ್ಯಗಳು ಅಡಗಿದೆ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸುವಂತಹ ಸ್ಫೋಟಕ ಮಾಹಿತಿ ಅಡಗಿದೆ. ಆ ಯುವ ನಾಯಕ ಆ ವಿಡಿಯೋದಲ್ಲಿ ಕೆಲವು ಪ್ರಭಾವಿ ನಾಯಕರ ಹೆಸರನ್ನು ಹೇಳಿದ್ದಾನೆ. ಅವರು ಕಾಂಗ್ರೆಸ್ಗೆ ಸಂಬಂಧಪಟ್ಟವರು ಅನ್ನೋದು ಮಾಹಿತಿ. ಈ ಹನಿ ಟ್ರ್ಯಾಪ್ನ ಜಾಲ ಬಹಳ ದೊಡ್ಡದಿದೆ. ಇದೇನಾದರೂ ತನಿಖೆ ಆದರೆ, ಆ ರಹಸ್ಯ ವಿಡಿಯೋ ಏನಾದರೂ ಹೊರ ಬಂದರೆ ಯಾರ್ಯಾರಿಗೆ, ಎಷ್ಟು ಜನಕ್ಕೆ, ಯಾವ ಸಚಿವರಿಗೆ, ಯಾವ ನಾಯಕನಿಗೆ ಈ ಹನಿ ಜಾಲದ ಬಲೆ ಸುತ್ತಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡದಾದಂತಹ ಜಾಲ ಇದು. ವೀಕ್ಷಕರೇ, ಈ ಹನಿ ಟ್ರ್ಯಾಪ್ ವಿಚಾರದಲ್ಲೂ KN ರಾಜಣ್ಣ ಹಾಗೆ DK ಶಿವಕುಮಾರ್ ಅವರ ಮಧ್ಯೆ ಜಟಾಪಟಿ ನಡೀತಾ ಇದೆ. ಹಿಂದಿನಿಂದಲೂ ಬಂದಂತಹ ಅವರ ನಡುವಿನ ಶೀತಲ ಸಮರ ಮತ್ತೆ ಮುಂದುವರೆದಿದೆ. DK ಶಿವಕುಮಾರ್ ಅವರ ಪ್ರತಿಕ್ರಿಯೆಗಳು ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಹಲೋ ಅಂದರೆ ಹನಿ ಟ್ರ್ಯಾಪ್ ಆಗ್ಬಿಡುತ್ತಾ? ಈ ಕಡೆಯಿಂದ ಹಲೋ ಅಂದರೆ ಮಾತ್ರ ಆ ಕಡೆಯಿಂದಲೂ ಹಲೋ ಅಂತ ರಿಪ್ಲೈ ಬರುತ್ತೆ. ಇದು DK ಶಿವಕುಮಾರ್ ಅವರು ಕೊಟ್ಟಂತಹ ರಿಯಾಕ್ಷನ್. ಇದೂ ಸಹ ಮಾರ್ಮಿಕವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅವರು ಎಲ್ಲದಕ್ಕೂ ಮಾರ್ಮಿಕವಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಈ ರಾಜಣ್ಣ ಅವರ ಕುರಿತಾಗಿನ ಈ ರಿಪ್ಲೈ ಏನಿದೆ, ಯಾರು ಬೇಕಾದರೂ ಅದನ್ನು ಹೇಳ್ಬೋದು, ಇದು ರಾಜಣ್ಣ ಅವರು ತಪ್ಪು ಮಾಡಿದ್ದಾರೆ ಅನ್ನೋ ಅರ್ಥದಲ್ಲೇ DK ಶಿವಕುಮಾರ್ ಅವರು ಹೇಳಿದ್ದಾರೆ ಅಂತ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಬಹುತೇಕರು ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜಣ್ಣ ಅವರಿಗೆ ಸಪೋರ್ಟ್ ಮಾಡಿದ್ರೆ DK ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ವೀಕ್ಷಕರೇ, ಅಧಿಕಾರ ಹಂಚಿಕೆಯ ಬಣ ಬಡಿದಾಟದಲ್ಲಿ DK ಅವರನ್ನು ಪ್ರಮುಖವಾಗಿ ವಿರೋಧ ಮಾಡಿದ್ದು ಅಂತ ಹೇಳಿದ್ರೆ ರಾಜಣ್ಣ ಅವರು ಸಿದ್ದು ಬಣದಲ್ಲಿ ಪ್ರಮುಖರಾಗಿ ಗುರುತಿಸಿಕೊಂಡು ಸಿದ್ದರಾಮಯ್ಯ ಅವರ ಪರವಾಗಿ ಧ್ವನಿ ಎತ್ತದ್ರ ಜೊತೆಗೆ DK ಅವರಿಗೆ ಟಾಂಗ್ ಕೊಡುವಂತಹ ಪ್ರಯತ್ನಗಳನ್ನು ಸತತವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಈಗ ಈ ಇಬ್ಬರ ನಡುವಿನ ರಾಜಕೀಯ ಜಿದ್ದಾಜಿದ್ದಿ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ನಡೆದಂತಹ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷರ ಚುನಾವಣೆಯಲ್ಲೂ DK ಬೆಂಬಲಿತ ಅಭ್ಯರ್ಥಿಯನ್ನ ರಾಜಣ್ಣ ಅವರು ಸೋಲಿಸಿದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಮಾತ್ರ ಅಲ್ಲ, ಅದರ ಮುಂದುವರೆದ ಭಾಗ ಅನ್ನುವಂತೆ ರಾಜ್ಯದ ಸಹಕಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವರನ್ನ ಕೆಳಗಿಳಿಸಬೇಕು, ತಮ್ಮ ಆಪ್ತರೊಬ್ಬರನ್ನ ಆ ಸ್ಥಾನದಲ್ಲಿ ಕೂರಿಸಬೇಕು ಅಂತ DK ಅವರು ಪ್ಲಾನ್ ಮಾಡಿದ್ರು. ಆದರೆ ಅದರಲ್ಲೂ ಹಿನ್ನಡೆಯಾಗಿದೆ.
ರಾಜಣ್ಣ ಅವರಿಗೆ ಈ ಸಹಕಾರಿ ಕ್ಷೇತ್ರದ ರಾಜಕಾರಣದಲ್ಲಿ ಹಲವು ದಶಕಗಳ ಅನುಭವ ಇದೆ. ಸದ್ಯಕ್ಕೆ ಅವರು ಬಿಜೆಪಿಯ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರ ಪರ ನಿಂತಿದ್ದಾರೆ. ಅದಕ್ಕೂ ಒಂದು ಪ್ರಮುಖ ಕಾರಣ ಇದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ರಾಜಣ್ಣ ಅವರನ್ನೇ ಮುಂದುವರಿಸುವ ನಿರ್ಧಾರವನ್ನು ಮಾಡಿದ್ರು. ಅದರ ಕಂಟಿನ್ಯೂಟಿ ಇದು. ಈಗ ರಾಜಣ್ಣ ಅವರು ಬಿಜೆಪಿ ಪರವಾಗಿ ನಿಷ್ಠೆಯನ್ನು ಹೊಂದಿದ್ದಾರೆ. ಆದರೆ ಇದು DK ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ವಿಚಾರದಲ್ಲೂ DK ಶಿವಕುಮಾರ್ ಹಾಗೆ ರಾಜಣ್ಣ ಅವರ ನಡುವೆ ತಿಕ್ಕಾಟ ನಡೀತಾ ಇದೆ. ಇನ್ನು DK ಶಿವಕುಮಾರ್ ಅವರ ವಿಚಾರಕ್ಕೆ ಬಂದರೆ, ತಮ್ಮ ರಾಜಕೀಯ ಗುರಿಗಳಿಗೆ ಯಾರೇ ಅಡ್ಡ ಬಂದರೂ ಅವರನ್ನು ಬಿಡೋದಿಲ್ಲ. ಇತ್ತೀಚೆಗೆ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಹೇಗೆ ಬಹಿರಂಗವಾಗಿ ಧಮಕಿ ಹಾಕಿದ್ರು, ಸವಾಲನ್ನು ಹಾಕಿದ್ರು ಅನ್ನೋದು ನಿಮಗೆ ಗೊತ್ತು. ಎಲ್ರಿಗೂ ಸೆಟ್ಲ್ ಮಾಡ್ತೀನಿ ಅಂತ ಅವರೇ ಬಹಿರಂಗವಾಗಿ ಹೇಳಿಕೊಳ್ತಾರೆ. ಹಾಗೆ ನೋಡಿದ್ರೆ ಯಾರ್ಯಾರೆಲ್ಲ DK ಅವರ ವಿರುದ್ಧವಾಗಿ ಸೆಡ್ಡು ಹೊಡೆದಿದ್ರೋ ಅವ್ರು ಯಾರು ಇವತ್ತು ಸಕ್ರಿಯ ರಾಜಕಾರಣದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಒಂದು ವೇಳೆ ರಾಜಕಾರಣದಲ್ಲಿದ್ದರೂ ಆ ವರ್ಚಸ್ಸು, ಆ ಪ್ರಬಲ ಹಿಡಿತವನ್ನು ಸಾಧಿಸೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅವೆಲ್ಲವನ್ನು ಗಮನಿಸಿದ್ರೆ ತಮಗೆ ಅಡ್ಡವಾಗಿದ್ದ ಬೇರೆ ಬೇರೆ ನಾಯಕರುಗಳನ್ನು ನಿಧಾನವಾಗಿ ತಮ್ಮ ದಾರಿಯಿಂದ ದೂರ ಸರಿಸುವಲ್ಲಿ DK ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಆಗದೇ ಇದ್ರೂ ಭಾಗಶಃನಾದರೂ ಯಶಸ್ವಿಯಾಗಿದ್ದಾರೆ ಅನ್ನಬಹುದು. ಸದ್ಯ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಚುನಾವಣೆಗೆ ಕೆಲವು ದಿನಗಳಿದ್ರು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಯಾವ ರೀತಿಯಾಗಿ ತಂತ್ರ ರೂಪಿಸಿ ಸೋಲಿಸಿದ್ರು ಅನ್ನೋದು ಗೊತ್ತು. ಯೋಗೇಶ್ವರ್ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡ್ರು, ಬಹಳ ಅಚ್ಚುಕಟ್ಟಾಗಿ ಚುನಾವಣೆಯಲ್ಲಿ ಸೋಲಿಸಿದ್ರು. ಆ ಮೂಲಕ ಕುಮಾರಸ್ವಾಮಿ ಅವರ ವಿರುದ್ಧ DK ಅವರ ಕೈ ಮೇಲಾದಂತಾಗಿದೆ. ಇನ್ನು ರಮೇಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಬಂದರೆ, ರಮೇಶ್ ಜಾರಕಿಹೊಳಿ DK ಶಿವಕುಮಾರ್ ಅವರು ಒಂದು ರೀತಿ ಹಾವು ಮುಂಗುಸಿ ರೀತಿ ರಾಜಕೀಯವಾಗಿ ಕಡು ವಿರೋಧಿಗಳು. ಅವರ ಅಶ್ಲೀಲ ಸಿಡಿ ಪ್ರಕರಣ ಎಷ್ಟು ಮಟ್ಟಿಗೆ ಸದ್ದು ಮಾಡಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ರಮೇಶ್ ಜಾರಕಿಹೊಳಿ ಅವರ ರಾಜಕೀಯ ಜೀವನನೂ ಇವತ್ತು ಅಡಕತ್ತರಿಯಲ್ಲಿದೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರ ರೇವಣ್ಣ ಹಾಗೂ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಲೈಂಗಿಕ ಕಿರುಕುಳ ಪ್ರಕರಣ, ಇದರಲ್ಲೂ DK ಅವರ ಪಾತ್ರದ ಕುರಿತಾಗಿ ಹಲವು ಆರೋಪಗಳು ಕೇಳಿಬಂತು. ಆದರೆ ಆರೋಪಗಳೆಲ್ಲೂ ಸಾಬೀತಾಗಿಲ್ಲ. ಅದೇ ಸಮಯದಲ್ಲಿ ಮಾಜಿ ಸಂಸದ LR ಶಿವರಾಮೇಗೌಡ ಹಾಗೆ DK ಅವರದ್ದು ಎನ್ನಲಾದ ಒಂದು ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಅದು ಕೂಡ ಭಾರಿ ಸದ್ದು ಮಾಡಿತ್ತು. ಅಂದರೆ ಅವರ ಕೈವಾಡ ಇದೆಯೋ ಇಲ್ವೋ ಅದು ಬೇರೆ ವಿಚಾರ. ಆದರೆ ತಮಗಾಗದೇ ಇರುವಂತಹ ರಾಜಕೀಯ ನಾಯಕರ ವಿರುದ್ಧವಾಗಿ ಕೆಲವೊಂದಷ್ಟು ತಂತ್ರಗಳನ್ನು ಬಳಸ್ತಾರೆ, ಅವರನ್ನು ರಾಜಕೀಯವಾಗಿ ಮುಗಿಸುವಂತಹ ಪ್ರಯತ್ನಗಳನ್ನು ಅವರು ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಮಾತ್ರ ನಿರಂತರವಾಗಿ ಬರ್ತಾ ಇದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈ ರೀತಿಯ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಬಹುತೇಕ ಸಂದರ್ಭದಲ್ಲಿ ಅವರು ಮಾರ್ಮಿಕವಾಗಿ ರಿಯಾಕ್ಟ್ ಮಾಡ್ತಾರೆ. ಇದು ಯಾವ ರೀತಿಯಾಗಿ ಬಿಂಬಿಸಿಕೊಳ್ಳುತ್ತೆ ಅಂತ ಹೇಳಿದ್ರೆ, ಈ ಅನುಮಾನಗಳೆಲ್ಲ ಹಾಗೆ ಉಳಿಯೋ ರೀತಿಯಲ್ಲಿ ಮಾಡುತ್ತೆ. ಅಂದರೆ ಬೇಡದೇ ಇರುವಂತಹ ಊಹಾಪೋಹಗಳಿಗೆ ಕಾರಣ ಆಗುತ್ತೆ. ಈಗ ರಾಜಣ್ಣ ಅವರ ಪ್ರಕರಣ ತಗೊಂಡ್ರು, ಅದೇ ರೀತಿಯಾಗಿ ಮಾರ್ಮಿಕವಾಗಿ ಮಾತನಾಡಿರುವಂಥದ್ದು. ಇದು ಹಲವು ಪ್ರಶ್ನೆಗಳನ್ನು ಮೂಡಿಸುತ್ತೆ. ಒಟ್ಟಾರೆಯಾಗಿ ಬೂದಿ ಮುಚ್ಚಿದ ಕೆಂಡದ ರೀತಿ ಇದ್ದಂತಹ ಬಣ ಬಡಿದಾಟ ಈಗ ಮತ್ತೆ ಹಾದಿರಂಪ ಬೀದಿರಂಪ ಆಗ್ತಾ ಇದೆ. ಈಗ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದೇ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? DK ಶಿವಕುಮಾರ್ ಅವರನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ. ಮುಂದೆ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಏನಾಗಬಹುದು? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.